ಇಲ್ಲಿ ನೆರೆದಿಕ್ಕಂಥ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ಪಿಲಿಕುಳ ಗಾಲ್ಫ್ನ ಪರವಾಗಿ ನಾನು ಮನೋಜ್ ಶೆಟ್ಟಿ ಅಂತ ಪಿಲಿಕುಳ ಗಾಲ್ಫ್ ಕ್ಲಬ್ನ ಕ್ಯಾಪ್ಟನ್ ಆಗಿರ್ತೇನೆ. ನಿಮಗೆಲ್ಲರಿಗೂ ಸ್ವಾಗತಿಸ್ತಾ ನಮ್ಮ ಇವತ್ತು ಪತ್ರಿಕಾಗೋಷ್ಠಿಯನ್ನು ಈಗ ಪ್ರಾರಂಭಿಸ್ತೇವೆ. ನನ್ನ ಎಡಬದಿಯಲ್ಲಿರುವವರು ಗಿರೀಶ್ ರಾವ್ ಅಂತ ನಮ್ಮ ಸೆಕ್ರೆಟರಿ ಆಗಿರ್ತಾರೆ. ಹಾಗೆ ಬಲಬದಿಯಲ್ಲಿ CA ನಿತಿನ್ ಶೆಟ್ಟಿ, ಹಾಗೆ ಅವರು ಟ್ರೆಷರರ್ ಆಗಿರ್ತಾರೆ. ಹಾಗೆ ಗೌತಮ್ ಪಡಿವಾಳ್ ಅಂತ ಇವರು ನಮ್ಮ ಟೂರ್ನಮೆಂಟ್ ಕಮಿಟಿ ಚೇರ್ಮ್ಯಾನು. ಹಾಗೆ ಇವತ್ತು ನಾವೊಂದು ಪಿಲಿಕುಳ ಪ್ರೋಯಾಮ್ ಟೀಸರನ್ನು ಇವತ್ತು ನಿಮ್ಮ ಮುಂದೆ ಅನ್ವೀಲ್ ಮಾಡಲಿಕ್ಕಿದ್ದೇವೆ. ಅದಕ್ಕೆ ನಮ್ಮದೇ ಡೆವಲಪ್ಮೆಂಟ್ ಕಮಿಟಿಯ ಒಂದು ಮುಖ್ಯ ಸದಸ್ಯರಾದಂಥ CA ಸುಧೀರ್ ಶೆಟ್ಟಿ ಅವರು ಇರ್ತಾರೆ. ಇಲ್ಲಿ ಮೊಟ್ಟ ಮೊದಲಾಗಿ ಪಿಲಿಕುಳ ಗಾಲ್ಫ್ ಕ್ಲಬ್ ಎಂಬುದು ಪಿಲಿಕುಳ ನಿಸರ್ಗಧಾಮದ ಮುಂಚೆ ಪಿಲಿಕುಳ ನಿಸರ್ಗಧಾಮ ಅಂತ ಇತ್ತು, ಈಗ ನಿಗಮ ಆಗಿದೆ. ಅದು ಅದರ ಅಡಿಯಲ್ಲಿರುವಂಥ ಒಂದು ಅಧೀನ ಸಂಸ್ಥೆ ಆಗಿರುತ್ತದೆ. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿ ಹಾಗೂ ಉಳಿದ ಒಂದು 5 ಜನ ಕಮಿಷನರು, ಪೊಲೀಸ್ ಕಮಿಷನರು, MCC ಕಮಿಷನರು, ಜಿಲ್ಲಾ ಪಂಚಾಯತ್ CEO, DFO, ಹಾಗೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ಪಿಲಿಕುಳ, ಇವರು ಇಷ್ಟು ಜನ ಗೌರ್ಮೆಂಟಿಂದ ನಿಯುಕ್ತರಾಗಿ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಾರೆ. ಹಾಗೆ ನಾವು ಸಿವಿಲ್ ಸೊಸೈಟಿಯಿಂದ 6 ಜನ ನಾವು ಇರ್ತೇವೆ. ಮೊಟ್ಟ ಮೊದಲಾಗಿ ಇದು ಅಸ್ತಿತ್ವಕ್ಕೆ ಬಂದದ್ದು 2000 ಇಸ್ವಿಯಲ್ಲಿ. ಆಗ ಒಂದು ಬರಡು ಭೂಮಿ ಆಗಿತ್ತು. ಹೆಚ್ಚಿನವರಿಗೆ ಆ ಕಡೆ ಇದ್ದವರಿಗೆ ಎಲ್ಲ ನೆನಪಿದೆ. 2000 ಇಸ್ವಿಯಲ್ಲಿ ಇದನ್ನು ಅಸ್ತಿತ್ವಕ್ಕೆ ಬಂದು ಬ್ರೌನ್ಸ್ ಅಂತ ಹೇಳ್ತೇವೆ ನಾವು, ಆ ಬ್ರೌನ್ ಅಂತ ಇತ್ತು. ಅದು ಕಾಲಕ್ರಮೇಣ 2008-9 ಶ್ರೀಯುತ KC ನಾಯಕ್ ಅವರ ಕ್ಯಾಪ್ಟನ್ಸಿ ಕಾಲದಲ್ಲಿ ಇದು ಫ್ರಮ್ ಬ್ರೌನ್ಸ್ ಇಟ್ ಬಿಕೇಮ್ ಟರ್ನ್ ಇಂಟು ಗ್ರೀನ್ಸ್. ಈಗ ನಮ್ಮದು 25ನೇ ವರ್ಷದ ಒಂದು ಮೈಲುಗಲ್ಲಿನ ಸಲುವಾಗಿ ಈಗ ಇದನ್ನು ನಾವು ಜಾಗತಿಕ ಮಟ್ಟಕ್ಕೆ ನಾವು ಈಗ ಈ ಗಾಲ್ಫ್ ಕೋರ್ಸನ್ನು ನಾವು ಕೊಂಡೋಗಿದ್ದೇವೆ. ಸೊ ನಾವು ಈಗ ಮುಂಚೆ 9 ಹೋಲ್ಸ್ ಇತ್ತು. ಸ್ಟ್ಯಾಂಡರ್ಡ್ ಗಾಲ್ಫ್ ಕೋರ್ಸ್ ಅಂತ ಹೇಳಿದರೆ 18 ಹೋಲ್ಸು. ಸೊ ಈಗ ಅದು 18 ಹೋಲ್ಸ್ ಸ್ಟ್ಯಾಂಡರ್ಡ್ ಗಾಲ್ಫ್ ಕೋರ್ಸ್ ಆಗಿದೆ. ಪ್ಲಸ್ ಇದರೊಂದು ಇನ್ನೊಂದು USB ಅಂತ ಹೇಳಿದರೆ ಎಂಟೈರ್ 18 ಹೋಲ್ಸನ್ನು ನಾವು ಫ್ಲಡ್ ಮಾಡಿದ್ದೇವೆ ಈಗ ಇಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿ. ಹಾಗೆ ಇದು ಭಾರತದ 3rd ಗಾಲ್ಫ್ ಕೋರ್ಸ್. ಇಡೀ ಭಾರತದಲ್ಲಿ ಇದು ಫುಲ್ಲಿ ಫ್ಲಡ್ ಗಾಲ್ಫ್ ಕೋರ್ಸ್ ಅಂದರೆ 3rd ಗಾಲ್ಫ್ ಕೋರ್ಸ್ ಇದು. ಇದನ್ನು ಫಸ್ಟ್ ಒಂದು ಜಾಗತಿಕ ಮಟ್ಟಕ್ಕೆ ಕೊಂಡೋಗಬೇಕಾದ್ರೆ ಒಂದು ಜಾಗತಿಕ ಅಲ್ಲಿ ಗುರುತಿಸಿಕೊಂಡಂಥ ಒಂದು ಡಿಸೈನರ್ದ ಅತ್ಯವಶ್ಯಕತೆ ಇತ್ತು. ಹಾಗಾಗಿ ಇದನ್ನು ಆಸ್ಟ್ರೇಲಿಯಾದ ಫಿಲ್ ರಯಾನ್ ಅಂತ ಒಬ್ಬರು ಇದ್ದಾರೆ, ಅವರ ಮುಖಾಂತರ ಅವರ ಡಿಸೈನಲ್ಲಿ ಇದು ಈಗ ರೂಪುಗೊಂಡಿದೆ. ಗಾಲ್ಫ್ ಕೋರ್ಸಲ್ಲಿ ಕ್ಲಾಸಿಫಿಕೇಷನ್ಸ್ ಇದೆ. ಬೆಸ್ಟ್ ಗಾಲ್ಫ್ ಕೋರ್ಸ್ ಇಸ್ ಕನ್ಸಿಡರ್ಡ್ ಆಸ್ A+, B, C. ನಮ್ಮದು ಮುಂಚೆ ಈ ಗಾಲ್ಫ್ ಕೋರ್ಸು B ಕ್ಯಾಟಗರಿಯಲ್ಲಿತ್ತು. ಈಗ ಅದನ್ನು A+ ಅಂದರೆ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕೋರ್ಸಸ್ ಅಂತ ಆಗುತ್ತೆ. ಇದು A+ ಗಾಲ್ಫ್ ಕೋರ್ಸಿಗೆ ಏನೆಲ್ಲ ಅರ್ಹತೆಗಳು ಬೇಕು ಅದೆಲ್ಲ ಈಗ ಅದನ್ನು ರೂಢಿಸಿಕೊಂಡು ನಾವು ಈಗ ಈ ಗಾಲ್ಫ್ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಒಂದು 3 ಕೋಟಿಯಷ್ಟು ಹಣ ಖರ್ಚು ಮಾಡಿ ವಿ ಹ್ಯಾವ್ ಇನ್ಸ್ಟಾಲ್ಡ್ ಫುಲ್ಲಿ ಆಟೋಮ್ಯಾಟಿಕ್ ಇರಿಗೇಷನ್ ಸಿಸ್ಟಮ್. ಯಾಕಂತ ಹೇಳಿದರೆ ಇಲ್ಲಿ ಸುಮಾರು ಈಗ 60 ಎಕರೆ ಜಾಗದಲ್ಲಿ ಈಗ ನೀವು ಫುಲ್ ಹಸಿರನ್ನು ಕಾಣ್ಬೋದು. ಇದಕ್ಕೆ ಮೇನ್ಲಿ ರಾತ್ರಿ ಹೊತ್ತಲ್ಲಿ ನೀರು ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ಲಸ್ ಇಟ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್ ಇರಿಗೇಷನ್. ಹಾಗಾಗಿ ನಾವು ಅದನ್ನು ರಾತ್ರಿ ಹೊತ್ತು ಎಲ್ಲ ಮಾಡೋ ಕಾರಣ ಫುಲ್ಲಿ ಆಟೋಮ್ಯಾಟಿಕ್ ಸಿಸ್ಟಮನ್ನು ನಾವು ವರ್ಲ್ಡ್ಸ್ ನಂಬರ್ 1 ಗಾಲ್ಫ್ ಇರಿಗೇಷನ್ ಸಿಸ್ಟಮ್ ಟೋರೋ ಇರಿಗೇಷನ್ ಅಂತ ಇದೆ ಫ್ರಮ್ USA, ಅವರ ಮುಖಾಂತರ ಇರಿಗೇಷನ್ ಸಿಸ್ಟಮ್ ಅಳವಡಿಸಿಕೊಂಡಿದ್ದೇವೆ ನಾವು. ಹಾಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಇಲ್ಲಿ ತುಂಬ ಜನ ಈ ಕ್ರೂಸ್ ಟೂರಿಸಮ್ನಲ್ಲಿ ಬರುವಂಥ ಜನರಾಗಿರ್ಬೋದು, ಬೇರೆ ಎಲ್ಲ ಮುಂಚೆ ಇಲ್ಲಿ ಬಗ್ಗೀಸ್ ಇರಲಿಲ್ಲ. ಹೆಚ್ಚಿನವರು ಈ ಹೊರಗಿನ ದೇಶದಿಂದ ಬರುವವರಿಗೆಲ್ಲ ಸ್ವಲ್ಪ ನಡೀಲಿಕ್ಕೆ ಕಷ್ಟ ಆದವರಿಗೆ ಇಂಥವರಿಗೆಲ್ಲ ಈ ಬಗ್ಗೀಸ್ ಇದ್ದ ಅವಶ್ಯಕತೆ ಇತ್ತು. ಬಗ್ಗೀಸ್ ಕೆಲವು ಕಡೆ ಈಗ ಕೆಲವು ಕೋರ್ಸಲ್ಲಿ ಬಗ್ಗೀಸ್ ಇದ್ದರೂ ಬಗ್ಗೀಸ್ ಹೋಗಲಿಕ್ಕೆ ಅದನ್ನು ಕೋರ್ಸ್ನ ಒಳಗೆ ಹೋಗೋಕ್ಕೆ ಬೇಕಾದಂಥ ರೂಟ್ಸ್ಗಳು ಕರೆಕ್ಟ್ ಇರಲಿಲ್ಲ. ನಾವೀಗ ಆಲ್ಮೋಸ್ಟ್ 4.2 ಕಿಲೋಮೀಟರ್ಸ್ನಷ್ಟು ಪೇವ್ಡ್ ಅಂದರೆ ಕಾಂಕ್ರೀಟ್ ಪೇವ್ಡ್ ಕಾರ್ಟ್ ಪಾತ್ ಮಾಡಿ ಸುಮಾರು ಒಂದು 10 ಬಗ್ಗೀಸ್ ಈಗ ತಯಾರು ಮಾಡ್ತಾ ಇದ್ದೇವೆ.
ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಟ್ ಹ್ಯಾಸ್ ಆಲ್ರೆಡಿ ಟೇಕನ್ ಅ ವೆರಿ ಬಿಗ್ ಬಸ್ ಈಗ. ಯಾಕಂತ ಹೇಳಿದ್ರೆ ಒಂದು ನಾನು ಹೇಳಿದಾಗೆ ಫ್ಲಡ್ಲೈಟ್ ಕೋರ್ಸ್ ಆದ ಕಾರಣ ಅದು, ಪ್ಲಸ್ ಡಿಸೈನ್ ಹ್ಯಾಸ್ ಬಿಕಮ್ ವೆರಿ ಯುನೀಕ್ ಇಲ್ಲಿದ್ದು. ಸೊ ಆಲ್ರೆಡಿ ಇದೊಂದು ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಿದೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ ಎಂಪ್ಲಾಯ್ಮೆಂಟ್ ಬಗ್ಗೆ. ಈ ಗಾಲ್ಫ್ ಕೋರ್ಸಿಂದಾಗಿ ಸುಮಾರು 200 ಜನರಿಗೆ, ಸ್ಥಳೀಯರಿಗೆ ಅಲ್ಲಿ ಉದ್ಯೋಗದ ಒಂದು ಅವಕಾಶವು ಅಲ್ಲಿ ಈಗ ಕಲ್ಪಿತವಾಗಿದೆ. ಮುಂದಕ್ಕೆ ಈಗ ನಾಡಿದ್ದು 9ನೇ ತಾರೀಕಿಗೆ ಇದರ ಉದ್ಘಾಟನೆ ಅಂತ ಇಟ್ಕೊಂಡಿದ್ದೇವೆ. ಆದರೆ ನಿನ್ನೆಯಿಂದ ಈಗ CM ಅವರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರು 10ನೇ ತಾರೀಕಿಗೆ ಬಂದು ಅವರು ಇದರಲ್ಲಿ ನಮ್ಮ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇನೆ ಅಂತ ಈಗ ತಿಳಿಸಿದ ಕಾರಣ 10ನೇ ತಾರೀಕು CM ಅವ್ರದ್ದು ಪ್ರೋಗ್ರಾಮ್ 5 ಗಂಟೆಯಿಂದ 7 ಗಂಟೆ ಒಳಗೆ ಅವರು ಬರ್ತಾರಂತ ಈಗ ಮಾಹಿತಿ ಬಂದಿದೆ. ಅದೇ ರೀತಿ DCM ಅವರು ಕೂಡ 10ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಇರುವುದರಿಂದ ಅವ್ರದ್ದು ಕೂಡ ಈಗ ಬರ್ತಾರಂತ ಈಗ ನಮಗೆ ಈಗ ತಾನೇ ಕೆಲವು ವರದಿಗಳು ಬರ್ತಾ ಇವೆ. ಸೊ ಹಾಗಾಗಿ ನಾವು ಇದನ್ನು ಆ್ಯಕ್ಚುಲಿಯಾಗಿ ಯಾರು ಇನಾಗ್ರೇಟ್ ಮಾಡೋದಂತ ಈಗ ನಿಮಗೆ ಇನ್ನು ಕನ್ಫರ್ಮೇಷನ್ ಈಗ ಬರ್ತಾ ಇದೆ, ಎಷ್ಟು ಗಂಟೆ ಬರ್ತಾರಂತ. ಮೇ ಬಿ ನಾವು ಈಗ ಅದನ್ನು ಅನೌನ್ಸ್ ಮಾಡ್ತೇವೆ. ಇದರ ಒಟ್ಟಿಗೆ ಆ್ಯಸ್ ಸೂನ್ ಆಸ್ ಈಗ 9ನೇ ತಾರೀಕು ಆದ ಕೂಡಲೇ ಈ ಗಾಲ್ಫ್ ಕೋರ್ಸ್ ಆಗಬೇಕಾದ್ರೆ ಯಂಗ್ಸ್ಟರ್ಸು ಮತ್ತು ಶಾಲಾ ಮಕ್ಕಳಿಗೆ ಮತ್ತು ಬೇರೆ ಜನರಲ್ ಪಬ್ಲಿಕ್ಕಿಗೆ ಒಂದು ಇದನ್ನು ಕೋಚಿಂಗ್ ಕೊಡುವ ಸಲುವಾಗಿ ಒಂದು ಅಕಾಡೆಮಿ ಅತ್ಯವಶ್ಯಕತೆ ಇತ್ತು ಇಲ್ಲಿ. ಸೊ ಇದರ ನಿಟ್ಟಿನಲ್ಲಿ ಮೈಕಲ್ ಡಿಸೋಜ ಅವರು ತಮ್ಮ ಫ್ಯಾಮಿಲಿ ವತಿಯಿಂದ ಸ್ಪಾನ್ಸರ್ಶಿಪ್ ಮಾಡಿ ಒಂದು ಅಕಾಡೆಮಿಗೆ ಅವರು ಈಗ ಸ್ಪಾನ್ಸರ್ಶಿಪ್ಗೆ ಮುಂದೆ ಬಂದಿದ್ದಾರೆ. ಇಮಿಡಿಯೇಟ್ಲಿ ವಿದಿನ್ 3 months ಇಲ್ಲಿ ಅತ್ಯುನ್ನತ ವಿಶ್ವದರ್ಜೆಯ ಗಾಲ್ಫ್ ಅಕಾಡೆಮಿಯು ಈಗ ಸ್ಥಾಪಿತಗೊಳ್ಳಲಿದೆ. ಇನ್ನು ನಾವು ಏನೆಲ್ಲ ಮಾಡಿದ್ದೇವೆ ಅಂತ ಹೇಳಿದರೆ, ಈಗ ಒಂದು ಅಪ್ಗ್ರೇಡೆಡ್ ಪ್ಲೇಸ್ ಲಾಂಚ್ ಆಗಿದೆ ವಿತ್ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟೀಸು. ಆ್ಯಂಡ್ ಒಂದು ಇವೆಂಟಿಗೆ ಬೇಕಾಗಿ ಈಗ ಇವೆಂಟ್ಸ್ ಎಲ್ಲ ನಡೆಯೋದಾದರೆ ಅದಕ್ಕೊಂದು ಸುಮಾರು 20,000 ಸ್ಕ್ವೇರ್ ಫೀಟ್ನ ಒಂದು ಔಟ್ಡೋರ್ ಲಾನ್ ಕೂಡ ಅರೇಂಜ್ ಆಗಿದೆ. ಇನ್ನು ಮುಂದುವರಿದು ನಮ್ಮದು ಯಾವಾಗಲೂ ಪಿಲಿಕುಲ ಓಪನ್ ಅಂತ ಒಂದು ಟೂರ್ನಮೆಂಟ್ ಇಲ್ಲಿ ನಾವು ಕಂಡಕ್ಟ್ ಮಾಡ್ತಿದ್ದೆವು ಪ್ರತಿ ವರ್ಷ. ಯಾವುದು ಫ್ಲ್ಯಾಗ್ಶಿಪ್ ಟೂರ್ನಮೆಂಟ್ ಹಾಕಿತ್ತು. ಇದಕ್ಕೆ ನಾವು ಇಲ್ಲಿವರೆಗೆ ನಮಗೆ ಹೈಯೆಸ್ಟ್ ಬಂದದಂತ ಹೇಳಿದ್ರೆ 88 ಜನ ಪ್ಲೇಯರ್ಸ್ ಇದ್ದು ಇಷ್ಟರವರೆಗೆ. ಇಷ್ಟು ಈ 24 ವರ್ಷದಲ್ಲಿ ದ್ಯಾಟ್ ವಾಸ್ ದಿ ಹೈಯೆಸ್ಟ್. ಆದರೆ ಈ ವರ್ಷ ನಮಗೆ ಹೇಳಿ ಸಂತೋಷ ಆಗ್ತದೆ, ವಿ ಹ್ಯಾವ್ ಕ್ರಾಸ್ಡ್ 300 ಫ್ರಮ್ ಆಲ್ ಓವರ್ ದಿ ಕಂಟ್ರಿ. ಎಂಟ್ರೀಸ್ ಈಗ ಬಂದಿದೆ ಆಲ್ರೆಡಿ. ಸೊ ಆ ಒಂದು ಇಂಟ್ರೆಸ್ಟ್ ಈಗ ರಾಷ್ಟ್ರದಾದ್ಯಂತ ಜನರೇಟ್ ಆಗಿದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಇಲ್ಲಿ ಪರಿಸರದಕ್ಕೆ ಸುಮಾರು 7,000ದಿಂದ 7,500 ಈಗ ಸ್ಯಾಪ್ಲಿಂಗ್ಸನ್ನು ನಾವು ಗಾಲ್ಫ್ ಕೋರ್ಸ್ನ ಒಳಗಡೆ ನಾವು ನೆಟ್ಟಿದ್ದೇವೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಸುಮಾರು 147 ವೆರೈಟಿ ಮಾವುಗಳನ್ನು ಇಲ್ಲಿ ಸ್ಥಳೀಯ ಇದನ್ನು ಆಲ್ 7,500 ಟ್ರೀಸ್ ಆರ್ ನಮ್ಮದು ವೆಸ್ಟರ್ನ್ ಘಾಟ್ಸ್ ಸ್ಪೀಶೀಸ್, ಏನು ಹೊರಗಿದ್ದೇನು ಹಾಕಿಲ್ಲ. ಇಂಥದ್ದು ಎಲ್ಲ ಇದನ್ನೆಲ್ಲ ಹಾಕಿಕೊಂಡು ನಾವು ಸುಸಜ್ಜಿತವಾಗಿ ಈಗ ಒಂದು ವಿಶ್ವದರ್ಜೆಯ ಗಾಲ್ಫ್ ಕೋರ್ಸನ್ನು ಈಗ ನಾಡಿದ್ದು ದೇಶಕ್ಕೆ ಸಮರ್ಪಿಸಲಿಕ್ಕೆ ನಾವು ಈಗ ರೆಡಿಯಾಗಿದ್ದೇವೆ. ಇನ್ನು ಮುಂದುವರಿದು ಜನವರಿ 31ರಂದು ನಾವೊಂದು ಪ್ರೊಫೆಷ್ನಲ್ ಗಾಲ್ಫರ್ಸ್ ಇದ್ದು ಒಂದು ಪ್ರೋ ಆ್ಯಮ್ ಟೂರ್ನಮೆಂಟ್ ಅಂತ ಒಂದು ಇಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಅದರ ಸಲುವಾಗಿ ನಮ್ಮ ಟೂರ್ನಮೆಂಟ್ ಕಮಿಟಿ ಚೇರ್ಮನ್ ಆದ ಗೌತಮ್ ಪಡಿವಾಳ್ ಅವರು ನಿಮಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ. Pro-Am is a very unique tournament. We invite about 12 pros from all over the country. So we have Udayan Mane and Kalin Joshi, who's representing India in the Olympics. They have consented to come down to Mangalore. So in this tournament, what happens is one of the pros will play alongside 6 club golfers. So it's an opportunity for all amateur golfers and club level golfers to play with the pro and understand how they approach the game. So altogether 72 club members can play this tournament, and along with the 12 pros. It's also an opportunity for corporate houses to network and to build business opportunities there. And this is going to be held on the 31st of this month, and requesting Captain and Mr. Sudhir Shetty and committee to unveil the
ಮಾಡ್ಬೇಕಂತ ಹೇಳಿದ್ರೆ ದಿಸ್ ಇಸ್ ದಿ ಓನ್ಲಿ ಸ್ಪೋರ್ಟ್ ವಿಚ್ ಹಸ್ ಗಾಟ್ 3 ವರ್ಟಿಕಲಲ್ಲಿ ಈ ಸ್ಪೋರ್ಟನ್ನು ನೋಡ್ಲಿಕ್ಕಾಗುತ್ತೆ. ಬೇರೆ ಯಾವ ಸ್ಪೋರ್ಟಲ್ಲಿ ಕೂಡ ಯು ಡೋಂಟ್ ಸಿ ದಿ 3 ವರ್ಟಿಕಲ್ಸ್. ನಾವು ಯಾವ ವರ್ಟಿಕಲ್ ಅಂತ ಹೇಳ್ತೇವೆ, ಒಂದು ಆಸ್ ಅ ಪ್ಯೂರ್ಲಿ ಆಸ್ ಅ ಸ್ಪೋರ್ಟ್, ಅದು ಸ್ಪೋರ್ಟಲ್ಲಿ ಬೇರೆ ಸ್ಪೋರ್ಟ್ಸ್ ಇದೆ. ಈಗ ನಮ್ಮದು ಯಾವುದೇ ಕ್ರೀಡೆ ಅಂತ ತಗೊಳ್ಳಿ ಆ ರೀತಿ ಇರುತ್ತೆ, ದಟ್ ಈಸ್ ಪ್ಯೂರ್ಲಿ ಸ್ಪೋರ್ಟ್. ಇನ್ನೊಂದು ಹೇಳಿದರೆ ಟೂರಿಸಮ್. ಗಾಲ್ಫಲ್ಲಿ ಗಾಲ್ಫ್ ಟೂರಿಸಮ್ ಅಂತಲೇ ಒಂದು ದೊಡ್ಡ ಇಂಡಸ್ಟ್ರಿ ಇದೆ. ಈಗ ನಾವು ಕಾನ್ಸರ್ಟ್ ಟೂರಿಸಮ್ ಅಂತ ಏನೀಗ ಒಂದು ಬರ್ತಾ ಇದೆ, ಅದೇ ರೀತಿ ಗಾಲ್ಫ್ ಟೂರಿಸಮ್ ಅಂತ ಬೇರೆ ದೇಶದಲ್ಲಿ, ಈಗ ನಮ್ಮ ದೇಶದ್ದು ಕೂಡ ಈಗ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಒಂದು ಹೊಸ ಡಾಸಿಯರೇ ಬಂದಿದೆ ಅಬೌಟ್ ಗಾಲ್ಫ್ ಟೂರಿಸಮ್, ಬಿಕಾಸ್ ಇಟ್ಸ್ ಅ ಬಿಗ್ ಫಾರಿನ್ ಎಕ್ಸ್ಚೇಂಜ್ ಅರ್ನರ್ ಇದು. ಸೊ ಅದಕ್ಕೆ ಬೇಕಾಗಿ ಕೂಡ ಈ ಗಾಲ್ಫ್ ಕೋರ್ಸ್ ಏನಿದೆ, ಈ ಟೂರಿಸಮನ್ನು ಈವನ್ ವಿಶ್ವ ದರ್ಜೆಗೆ ಏರಿಸುವ ಒಂದು ನಿಟ್ಟು ಅಂತ ಹೇಳಿದರೆ ಈ ಫಾರಿನ್ ಟೂರಿಸ್ಟನ್ನು ಅಟ್ರಾಕ್ಟ್ ಮಾಡುವ ಒಂದು ನಿಟ್ಟಿನಲ್ಲಿ ಮಾಡಿದ್ದೇವೆ. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿದ್ದಾಗ ಇಲ್ಲಿ ಸುಮಾರು 28 ಲಾಸ್ಟ್ ಇಯರ್ 28 ಕ್ರೂಸ್ ಲೈನರ್ಸ್ ಬಂದಿದೆ. ಮುಂಚೆ ಒಂದು 10 ವರ್ಷ ಮುಂಚೆ ಆದರೂ ಅವರು ಕೆಲವರೆಲ್ಲ ಬರ್ತಾ ಇದ್ರು, ಬಟ್ ನಮ್ಮ ಹತ್ಲಿ ಆ ಫೆಸಿಲಿಟೀಸ್ ಇಲ್ಲದ ಕಾರಣ ಕಾಲಕ್ರಮೇಣ ಅದು ಬರೋದು ನಿಂತಿದೆ, ಅವರು ಬಂದು ಇಲ್ಲಿ ಯೂಸ್ ಮಾಡೋದು. ಈಗ ವಿ ಆರ್ ಟ್ರೈಂಗ್ ಟು ಅಟ್ರಾಕ್ಟ್ ಆ ಕಸ್ಟಮರ್ಸ್ ಪ್ಲಸ್ ಅದರ್ ಗಾಲ್ಫ್ ಟೂರಿಸಮ್ ಬಗ್ಗೆ. ಇನ್ನೊಂದು ಎಕನಾಮಿಕ್ ಇದೆ. ಎಕನಾಮಿಕ್ ಅಂತ ಹೇಳಿದರೆ ಈಗ ಆಲ್ ಟಾಪ್ ಇಂಡಸ್ಟ್ರಿ ಹಾಂಚೋಸ್ ಅಂತ ಹೇಳಿದರೆ ಎಲ್ಲ ಇಂಡಸ್ಟ್ರಿದು ಟಾಪ್ ಇವರೆಲ್ಲ ಗಾಲ್ಫರ್ಸ್. ಸೊ ಒಂದು ಕಡೆ ಅವರು ಏನಾದರೂ ಹೋಗಿ ಇಂಡಸ್ಟ್ರಿ ಸೆಟಪ್ ಮಾಡಬೇಕಂತ ಹೇಳಿದರೆ ಅವರಿಗೆ ಕೆಲವೆಲ್ಲ ಕ್ರೈಟೀರಿಯಾಸ್ ಇರ್ತದೆ. ಕೆಲವು ನಾವು ಹೇಳ್ತೇವೆ ಸಮ್ ಬಾಕ್ಸಸ್ ನೀಡ್ ಟು ಬಿ ಟಿಕ್ಟ್ ಅಂತ ಹೇಳ್ತೇವೆ. ಸೊ ಮಂಗಳೂರು ಇವತ್ತು ಈಗ ಸಿಲಿಕಾನ್ ಬೀಚ್ ಆಗಲಿ ಇನ್ನೊಂದರಲ್ಲಿ ಈಗ ವಿ ಆರ್ ಪಾಯ್ಸ್ ಟು ಫಾರ್ ಅ ನೆಕ್ಸ್ಟ್ ಫೇಸ್ ಆಫ್ ಹ್ಯೂಜ್ ಡೆವಲಪ್ಮೆಂಟ್. ಆ ಡೆವಲಪ್ಮೆಂಟಿಗೆ ಈ ಇಂಡಸ್ಟ್ರಿ ಹಾಂಚೋಸ್ ಈಗ ಅವ್ರು ಬರುವಾಗ ಫಸ್ಟ್ ಒಂದು ನಾವು ಫೀಲ್ ಗುಡ್ ಫ್ಯಾಕ್ಟರ್ ಬರಬೇಕು. ಈಗ ಮ್ಯಾಂಗ್ಳೂರ್ ಇಸ್ ವೆಲ್ ಕನೆಕ್ಟೆಡ್ ಬೈ ಆಲ್ 3 ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಪ್ಲಸ್ ನಾವು ಈಗ ಗಾಲ್ಫ್ ಕೋರ್ಸ್ ಒಂದು ಎಡಿಷನ್ ಆದ ಕಾರಣ ದಿಸ್ ವಿಲ್ ಬಿ ಒನ್ ಆಫ್ ದಿ ಬಾಕ್ಸಸ್ ವಿಚ್ ಮೈಟ್ ಗೆಟ್ ಟಿಕ್ಟ್ ಆ್ಯಂಡ್ ಸಮ್ ಇಂಡಸ್ಟ್ರಿ ಟಾಪ್ ಇಂಡಸ್ಟ್ರಿ ಡಿಸಿಷನ್ ಮೇಕರ್ ಕ್ಯಾನ್ ಟೇಕ್ ಅ ಕಾಲ್, ಓಕೆ ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಕ್ಯಾನ್ ಗೋ ಅಂತ ಹೇಳಿ. ಸೊ ಇದು ದಿಸ್ ಅ ವೆರಿ ಯುನೀಕ್ ಸ್ಪೋರ್ಟ್. ಈ ನಿಟ್ಟಿನಲ್ಲಿ ಈ 3 ಅಂಶದಿಂದ ಇದನ್ನು ನೋಡಬೇಕಾಗತ್ತೆ. ಸೊ ನಾವು ವಿ ಆರ್ ರೆಡಿ ಟು ಟೇಕ್ ಎನಿ ಕ್ವೆಶ್ಚನ್ಸ್ ನಿಮ್ದಿದ್ರೆ. What is the event that is happening on? You said there is the new gutted golf course and where you are the 9th year no inauguration that is being. No, see, initially because the chief ministers and DCM the program was not very fluid, so we had already announced that we are going to go ahead with the 9th with the inaugurated newly laid course and the clubhouse. The new facilities of the course are being dedicated to the nation. Tournament open ಇದೆ, ಪಿಲಿಕುಲ ಓಪನ್ ಅಂತ ಟೂರ್ನಮೆಂಟ್ ಇದೆ. ಇಲ್ಲ ಇಟ್ ಇಸ್ ಸ್ಟಾರ್ಟಿಂಗ್ ಆನ್ ದಿ 10th and 11th. ಈಗ ಪ್ರೋಗ್ರಾಮ್ ಇನ್ನೂ ಫ್ಲೂಯಿಡ್ ಇದೆ. ಇನಾಗ್ರೇಷನ್ಗೆ ಅಂತ ಹೇಳಿದ್ದಾರೆ. ಈಗ ಬರುವಾಗ ನಮ್ಮ ಹತ್ರ ಹೇಳಿದ್ರು ಈಸ್ ಕಮಿಂಗ್ ದೇರ್ ಬಿಟ್ವೀನ್ 5 and 7 ಅಂತ. ಸೊ ಈಗ ಡಿ ಸಿ ಅವರು ಈಗ ಮಧ್ಯಾಹ್ನ ನಂತರ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಈಗ ಇನ್ನು ಸ್ವಲ್ಪ ಗೊತ್ತಾಗ್ಬೋದು ಡೀಟೇಲ್ಸ್. ಈಗ ಮಧ್ಯಾಹ್ನ ಕರೆದಿದ್ದಾರೆ ಮೀಟಿಂಗ್. No, it's an no, it's an amateur tournament. It's not a professional tournament. It's open to everybody. But it's a national level tournament. We have attracted more than 300 golfers here from all over the country. ಸುಮಾರು 1,150 ಎಲ್ಲ ಥ್ರೂಔಟ್. ಈಗ ನಮ್ಮಲ್ಲಿ ತುಂಬ ಮೆಂಬರ್ಸ್ ಬೆಂಗಳೂರಿನವ್ರು ಇರ್ತಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಕ್ಲಬ್ಬಿಗೆ ಇವತ್ತು ಆಲ್ಮೋಸ್ಟ್ ಒಂದು 50 ಅಫಿಲಿಯೇಷನ್ಸ್ ಇದೆ ಆಲ್ ಓವರ್ ದಿ ಕಂಟ್ರಿ. ಸೊ ಏನಾಗ್ತದೆ, ಕೆಲವು ಕಡೆ ಮೆಂಬರ್ಶಿಪ್ ಸಿಕ್ಕಲ್ಲ ಕೆಲವರಿಗೆ ಗಾಲ್ಫ್ ಆಡಬೇಕಂತದವರಿಗೆ. ಬೆಂಗಳೂರು ಕಡೆ ಎಲ್ಲ ಹೋದರೆ 20 ವರ್ಷ 25 ವರ್ಷ ವೆಯ್ಟಿಂಗ್ ಇರ್ತದೆ. ಸೊ ಇದೊಂದು ಬ್ಯಾಕ್ ಡೋರ್ ಎಂಟ್ರಿ ಥರ ಮಾಡ್ತಾರೆ ಅವ್ರು. ಇಲ್ಲಿ ತಗೊಂಡು ದೇ ಯೂಸ್ ದಿ ಅಫಿಲಿಯೇಷನ್ ಅಲ್ಲಿ ಆಡೋಕ್ಕೆ. ಆ ಥರ ಮಾಡುವವರು ಇದ್ದಾರೆ. ಬೇಗ ಪಾಡು 1150.
ನೋಡಿ, ಒಂದೇನಂತ ಹೇಳಿದ್ರೆ ಎರಡು ಕ್ವಶನ್ ಉಂಟು ನಿಮ್ದು. ಒಂದು ವೈ ಇಟ್ಸ್ ಅ ರಿಚ್ ಮ್ಯಾನ್ಸ್ ಗೇಮ್ ಅಂತ, ಇನ್ನೊಂದು ಕ್ಲಬ್ ಮೆಂಬರ್ಸ್ಗೆ ಮಾತ್ರ ಯಾಕೆ ಅಂತ ಒಂದು ಉಂಟು. ಹೌದು, ಎರಡು ಕ್ವಶನ್ ಇದೆ. ಸೊ ರಿಚ್ ಮ್ಯಾನ್ಸ್ ಗೇಮ್ ಅಂತ ಹೇಳಿದ್ರೆ ಇವತ್ತು ನಮ್ಮದು ವಾಲಿಬಾಲ್ ಕ್ರಿಕೆಟ್ ಎಲ್ಲ ಬಿಟ್ಟರೆ ಬೇರೆ ಎಲ್ಲದನ್ನು ಮುಂಚೆ ರಿಚ್ ಮ್ಯಾನ್ಸ್ ರಿಚ್ ಅಂತಲೇ ಹೇಳ್ತಾಯಿದ್ರು. ಹಾಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಇಕ್ವಿಪ್ಮೆಂಟ್ಸ್ ಪ್ರೈಸಸ್ ಹ್ಯಾವ್ ಕಮ್ ಡೌನ್. ಈಗ ಇಟ್ ಇಸ್ ನಾಟ್ ನೋ ಲಾಂಗರ್ ರಿಚ್ ಮ್ಯಾನ್ಸ್ ಗೇಮ್ ಅಂತ ಹೇಳಲಿಕ್ಕೆ ಏನಾಗೇನಿಲ್ಲ. ಇವತ್ತು ನೀವು ಪ್ರೊಫೆಷ್ನಲ್ ಗಾಲ್ಫರ್ಸ್ ತಗೊಂಡ್ರೆ ಅದರಲ್ಲಿ 10ರಲ್ಲಿ 7 ಜನ ಕ್ಯಾಡೀಸ್ ಆಗಿ ಬಂದು ಇರೋರು, ಏನು ವೆರಿ ವೆರಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದವರೇ ಬಂದು ಈಗ ಪ್ರೊಫೆಷ್ನಲಿ ಹೈ ಇದರಲ್ಲಿ ಇರುವವರು. ಸೊ ಈಗ ಇಕ್ವಿಪ್ಮೆಂಟ್ಸ್ ಕಡಿಮೆ ಆಗಿದೆ. ನಮ್ದೀಗ ಮೇಂಟೆನೆನ್ಸ್ ಅಂತ ಹೇಳಿದರೆ ಈಗ 1000 rupees a month, ದ್ಯಾಟ್ ಇಸ್ ವಾಟ್ ವಿ ಚಾರ್ಜ್ ಮೇಂಟೆನೆನ್ಸ್ ಫೀ. ಮತ್ತು ನಮ್ಮಲ್ಲಿ ಇನ್ನೊಂದು ಯೂನಿಕ್ ನಾವು ಏನು ಆಫರ್ ಮಾಡಿದಂತೆ ಸ್ಟೂಡೆಂಟ್ಸ್ಗೆ 25,000ಗೆ ನಾವು ಆಫರ್ ಮಾಡ್ತಾ ಇದ್ದೇವೆ. ಇಫ್ ಈಸ್ ಅ ಸ್ಟೂಡೆಂಟ್ ವಿ ಆಫರ್ 25,000 ಮೆಂಬರ್ಶಿಪ್ಪು ಟಿಲ್ ಇಸ್ ಸ್ಟೂಡೆಂಟ್, ನಾಟ್ ಪರ್ ಇಯರ್. ಅವನು ಎಷ್ಟುವರೆಗೆ ಸ್ಟೂಡೆಂಟ್ ಆಗಿದೆ. ಸೊ ಇಟ್ಸ್ ಅನ್ ಎಂಟ್ರಿ ಫೀ, ಇಟ್ ಜಸ್ಟ್ ಟು ಎನ್ಕರೇಜ್ ಅವರಿಗೆ. ಮತ್ತು ವಿ ಆರ್ ಅವ್ರ ಹತ್ರ ಮೇಂಟೆನೆನ್ಸ್ ಫೀ ಕೂಡ ತಗೊಳ್ಳೋದಿಲ್ಲ. ಬಟ್ ವಿ ಹ್ಯಾವ್ ಟು ಮೇಂಟೈನ್. ನಮಗೆ ಕಾಸ್ಟ್ ಇದೆ ಇದನ್ನು. ಸುಮಾರು 60 ಎಕರೆಯಲ್ಲಿ ಈಗ ನೀವು ಅಲ್ಲಿ ಬಂದು ನೋಡಿದರೆ ಫುಲ್ ಹಸಿರಿದೆ. ಇದಕ್ಕೆ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಹೈಲಿ ಕಾಸ್ಟ್ ಬೇರಿಂಗ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇಂಪೋರ್ಟೆಡ್ ಇಕ್ವಿಪ್ಮೆಂಟ್ಸೇ ಬೇಕಾಗತ್ತೆ. ಇದನ್ನು ಸೇಮ್ ಎಂಟ್ರಿ ಫೀಸ್ ನಾವು ಇಟ್ ಇಸ್ 10 lakhs. ಬಟ್ ವಿ ಹ್ಯಾವ್ ಸರ್ವಿಸ್ ಮೆಂಬರ್ಶಿಪ್ಸ್ ಇದೆ, ದಟ್ ಇಸ್ at 2 lakhs. Beg your pardon? ಇಲ್ಲ, ಇಟ್ಸ್ ಲೈಫ್ ಮೆಂಬರ್ಶಿಪ್. ಲೈಫ್ ಯು ಪೇ ಇಟ್ ಒನ್ಸ್, ಇಟ್ಸ್ ಫಾರ್ ಲೈಫ್. ಕ್ಲಬ್ ಮೆಂಬರ್ಶಿಪ್. ಉದಯನ್ ಮಾನೆ, ಕಲಿನ್ ಜೋಶಿ. They are pros. Yeah. And they will play alongside your amateur. Yes. Yeah. There are a lot. There's Avni Prakash, who was now recently played the Augusta Masters in. She was invited. She is a part of the LGPA. Avni Prashant. ಈಗ ಏನಾಗ್ತದೆ ಅಂತೇಳಿ ಅವ್ರದ್ದು ಬ್ಯುಸಿ ಶೆಡ್ಯೂಲ್ ಇದೆ. ಅವ್ರು ಬೇರೆ ಕಡೆ ಎಲ್ಲ ಬೇರೆ ಕಂಟ್ರಿಯಲ್ಲಿ ಅದರಲ್ಲೆಲ್ಲ ಆಡುವ ಕಾರಣ ಈ ಒಂದು ಬಿಟ್ವೀನ್ 26th and 5th ಅವರು ಒಂದು ಸಣ್ಣ ವಿಂಡೋ ಇತ್ತು ಅವರಿಗೆ ಫ್ರೀ ಇದ್ದದ್ದು. ಹಾಗೆ ಇಟ್ಸ್ ಒನ್ ಡೇ. ಇಟ್ ಇಸ್ ನೋ, ದೇರ್ ಆರ್ ಕ್ವೈಟ್ ಅ ಫ್ಯೂ. ಯು ಕ್ಯಾನ್ ರೀಡ್ ದಿ ನೇಮ್ಸ್. ದೇರ್ ಆರ್ ಕ್ವೈಟ್ ಅ ಫ್ಯೂ ಹೂ ಹ್ಯಾವ್ ಕನ್ಫರ್ಮ್ಡ್. ಐ ಕ್ಯಾನ್ ರೀಡ್ ಸಮ್ ನೇಮ್ಸ್. There's Udayan Mane, Kalin Joshi, Veer Halvat, then Yuvraj Sandhu, ಮತ್ತೆ Avni Prashant I have told, Yashash Chandra ಇದ್ದಾರೆ, Aman Raj, Aryan Rupanand, Ala Payel, Devyanshu Bajaj, Varun Muttappa, M. Dharma. ಸದ್ಯಕ್ಕೆ ಇಲ್ಲಿ ನಮ್ಮಲ್ಲಿಲ್ಲ, ವೇಟಿಂಗ್ ಏನಿಲ್ಲ ಈಗ. ಗಾಲ್ಫ್ ಅದಕ್ಕೆ ಒಂದು ಯುನೀಕ್ನೆಸ್ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಬೇರೆ ಎಲ್ಲ ಸ್ಪೋರ್ಟಲ್ಲಿ ಒಂದು ಚೌಕಟ್ಟು ಇರುತ್ತದೆ. ಇದು ಇಷ್ಟೇ ಇದರೊಳಗೆ ಆಡಬೇಕಂತ. ಇಲ್ಲಿ ಅದೇನಿಲ್ಲ, ಆ ಒಂದು ಪರಿಮಿತಿ ಏನಿಲ್ಲ, ಇಷ್ಟೇ ಇದರಲ್ಲಿ ಆಗಬೇಕು. 18 holes ಇಸ್ ಒನ್ ಸ್ಟ್ಯಾಂಡರ್ಡ್. ಅದು 18 holes ಇರೋದು. 18 holes. 18 ಮ್ಯಾಕ್ಸಿಮಮ್ ಇಸ್ 18 and 18 ಇಸ್ ಅ ರೆಕಗ್ನೈಸಬಲ್ ಕೋರ್ಸ್. ಕೆಲವರು ಈಗ ನಮ್ದು ಮುಂಚೆ ಇದ್ದಾಗೆ ನಮ್ದು 9 ಇತ್ತು, ಅದನ್ನು 2 ಸಲ ಆಡಿ ನಾವು 18 ಅಂತ ಹೇಳ್ತಿದ್ದೆವು. ಸೊ ಸ್ಟ್ಯಾಂಡರ್ಡ್ ಗಾಲ್ಫ್ ಕೋರ್ಸ್ 18 is the minimum. That's the standard. It was 9. We used to play it twice. So 9 into 2 was 18. We used to repeat the same. Matte adi. We used to repeat. Not for the pro-am. For regular. They will pay the green fees and they will come and play. So that's a money spinner for us.